ಆತ ಕೇವಲ ಶಾಂತಿ ಸಮಾಧಾನ ಅಷ್ಟೇ ಅಲ್ಲ, ಶಾಂತಿ ಸಮಾಧಾನಕ್ಕೆ ಪೂರಕವಾಗಿರತಕ್ಕಂತಹ ಭೌತಿಕ ಸಂಪತ್ತನ್ನೂ ಕೂಡ ಆತ ಕೊಡಬಲ್ಲ. ಅರ್ಥಾತ್ ಯಾವ ರೀತಿಯನ್ನು ಸಂಪಾದಿಸಬೇಕು ಅನ್ನುವಂಥ ಮಾರ್ಗದರ್ಶನ ಕೊಡಬಲ್ಲ. ಅದರಂತೆ ನಾವು ನಡ್ಕೊಂಡ್ರೆ ಆಯಿತು. ನಮ್ಮ ಮಾತು ಏನಿದೆ ಅದರಿಂದನೇ ಎಲ್ಲವೂ ಸಿದ್ಧಿಸುತ್ತೆ. ಇಲ್ಲಿ ಲಕ್ಷ್ಮಿ ಅಂತಂದ್ರೆ ಐಶ್ವರ್ಯ, ರೂಢಿ ಅಷ್ಟೇ ಅಲ್ಲ, ಸಕಲ ಐಶ್ವರ್ಯಗಳು ಕೂಡ ನಮಗೆ ಏನು ಸಿದ್ಧಿ ಆಗಬೇಕು ಅವೆಲ್ಲವೂ ಕೂಡ ಒಳ್ಳೆಯ ಮಾತಿನಿಂದ ಆಗತ್ತೆ. ಅಂದರೆ ನಮ್ಮ ಸಿದ್ಧಿ, ನಮ್ಮ ಜಯ ಎಲ್ಲಿದೆ ಅಂತಂದರೆ ನಮ್ಮ ಮಾತಿನಲ್ಲಿದೆ. ಅಷ್ಟೇ ಅಲ್ಲ, ಅಂದರೆ ತಿಳಿದವರು ಯಾರಿದ್ದಾರೆ, ಜ್ಞಾನಿಗಳು ಯಾರಿದ್ದಾರೆ, ಸಜ್ಜನರು ಯಾರಿದ್ದಾರೆ, ಶರಣರು ಅಂತ ವೇಕರಿಕಾರಿ ಯಾರಿದ್ದಾರೆ, ಇವರ ಸಂಘವು ನಮಗೆ ಇರಲಿ. ಈ ನಾಯಿನೂ ಹಾಗೇನೇನೆ, ಬಹಳ ಚುರುಕು, ಚಕ್ 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 ಅಂತ ಹೋಗ್ಬಿಡುತ್ತೆ, ಗಬಕ್ ಅಂತ ಹೇಳಿಬಿಡುತ್ತೆ. ಹಾಗಾಗಿ ಇದಕ್ಕೂ ಶ್ವಾನ ಅಂತ ಬಂದಿದೆ. ಆದರೆ ನಾಯಿ ಮಾತ್ರ ಆಗಬೇಕು. ಈ ದೂರ ಅಂತಕ್ಕಂಥದ್ದು ನಾವು 3 ರೀತಿಯಲ್ಲಿ ನೋಡಬಹುದು. ಮೊದಲನೇದೇನು, ಸ್ಥಳದ ದೃಷ್ಟಿಯಿಂದ ದೂರ. ನಾನು ಇಲ್ಲಿ ಕೂತಿದ್ದೇನೆ, ನೀನು ಅಲ್ಲಿ ಕೂತಿದ್ದೀಯಾ, ಸ್ಥಳದ ದೃಷ್ಟಿಯಿಂದ ನನಗೂ ನಿನಗೂ ದೂರ ಇದೆ. ಪ್ರೇಕ್ಷಕರು ಅಲ್ಲಿದ್ದಾರೆ, ನಮಗೂ ಅವರು ನಾ ದೂರ, ಸ್ಥಳದ ದೃಷ್ಟಿಯಿಂದ. ಇದು ಒಂಥರದ ದೂರ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ಇದೊಂದೇ ದೂರ. ಹೌದು. ಇನ್ನು 2 ತರಹದ ದೂರ ಇದೆ. ಅದ್ಯಾವುದು? ಬಸವಣ್ಣವರ ಮಾನವೀಯ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ 1-2 ಸಂಚಿಕೆಗಳು ಬಹಳ ಕಡಿಮೆ. ಆದ್ರೂ ಕೂಡ ಇದೊಂದು ಸಣ್ಣ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತಾ ಇದ್ರಲ್ಲ. ಸಲ ಒಂದಷ್ಟೆಲ್ಲ ನೋಡಿದ್ವಿ, ಈ ಸಲ ಇನ್ನೊಂದಷ್ಟು ನೋಡೋಣ, ಓದ್ತಾ ಹೋಗೋದು. ಸಮಯಾವಕಾಶ ತುಂಬಾ ಕಮ್ಮಿ ಇದೆ ನಿಜ, ಆದರೆ ಆ ಕಡಿಮೆ ಅವಕಾಶದಲ್ಲೇ ಒಂದು ವಿಚಾರ ಅಂತೂ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಮ್ಮ ಕನ್ನಡ ಸಾಹಿತ್ಯದ ವಚನ ಸಾಹಿತ್ಯ ಎಂಥದ್ದು, ಮತ್ತೆ ಅದಕ್ಕೂ ವೇದಗಳ ಚಿಂತನೆಗೂ ಎಷ್ಟು ಹೋಲಿಕೆ ಇದೆ, ಅದರ ಸಾರಸತ್ವವನ್ನು ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಅನ್ನೋದು ತುಂಬಾ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ. ಸುರರ ಬೇಡಿದಡಿಲ್ಲ, ನರರ ಬೇಡಿದಡಿಲ್ಲ, ಬರಿದೆ ಧೃತಿಗೆಡಬೇಡ ಮನವೇ, ಆರನಾದಡೆಯೂ ಬೇಡಿ ಬೇಡಿ ಬರಿದೆ ಧೃತಿಗೆಡಬೇಡ ಮನವೇ, ಕೂಡಲ ಸಂಗಮ ದೇವನಲ್ಲದೆ ಆರ ಬೇಡಿದಡಿಲ್ಲ ಮನವೇ. ನಾವು ಬೇಕಾದಕ್ಕೆ ಇವ್ರನ್ನ ಎಲ್ಲರನ್ನೂ ಬಿಡ್ತಾ ಹೋಗ್ತೀವಿ. ಎಷ್ಟು ಕೊಡಬಹುದು? ಅಥವಾ ಅವ್ರು ಕೊಟ್ಟಿದ್ದೆಲ್ಲ ಏನು ಭೌತಿಕವಾಗಿರ್ತಕ್ಕಂಥದ್ದು ಕೊಡ್ಬೋದು. ಆದರೆ ಭೌತಿಕವಾಗಿರ್ತಕ್ಕಂಥದ್ದಕ್ಕಿಂತಲೂ ಕೂಡ ಶಾಂತಿ ಸಮಾಧಾನಗಳು ಅಂತರಂಗಕ್ಕೆ ಬಹಳ ಮುಖ್ಯ, ಅಮೂಲ್ಯ. ಹೊರಗಿನಿಂದ ಅದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಕಾಸು ಕೊಟ್ಟು ಕೊಂಡ್ಕೊಳ್ಳೋಕ್ಕಂತೂ ಅಸಾಧ್ಯವೇ. ಹೌದು. ಹಾಗಾದರೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಈ ಶಾಂತಿ ಸಮಾಧಾನಗಳನ್ನು ಯಾರನ್ನು ಕೇಳಬೇಕು, ಯಾರು ಕೊಡಬೇಕು? ಭಗವಂತ ಸಚ್ಚಿದಾನಂದ. ಅವನು ಕೊಟ್ಟರೆ ಉಂಟು, ಇಲ್ಲಂತ ಇಲ್ಲ. ಆತ ಕೇವಲ ಶಾಂತಿ ಸಮಾಧಾನ ಅಷ್ಟೇ ಅಲ್ಲ, ಶಾಂತಿ ಸಮಾಧಾನಕ್ಕೆ ಪೂರಕವಾಗಿರತಕ್ಕಂತಹ ಭೌತಿಕ ಸಂಪತ್ತನ್ನೂ ಕೂಡ ಆತ ಕೊಡಬಲ್ಲ. ಅರ್ಥಾತ್ ಯಾವ ರೀತಿಯನ್ನು ಸಂಪಾದಿಸಬೇಕು ಅನ್ನುವಂಥ ಮಾರ್ಗದರ್ಶನ ಕೊಡಬಲ್ಲ. ಅದರಂತೆ ನಾವು ನಡ್ಕೊಂಡ್ರೆ ಆಯಿತು. ತ್ವಂ ಧನದಾಸಿ ಇದು ಮಂತ್ರ ಇದೆ. ತ್ವಂ ಧನದಾಸಿ, ಧನ ಐಶ್ವರ್ಯ ದ ಅಂತಾನೆ ಕೊಡುವವನು. ಹೇ ಭಗವಂತ, ನೀನು ನಮಗೆ ಸಂಪತ್ತನ್ನು ಕೊಡುವವನಾಗಿದ್ದೀಯೇ. ಬೇರೆಯವ್ರು ಕೊಡ್ತಕ್ಕಂಥ ಸಂಪತ್ತೇನಿದೆ ಇದೆಲ್ಲವೂ ಕೂಡ ಕ್ಷಣಿಕ, ತಾತ್ಕಾಲಿಕ. ಆದರೆ ನೀನು ಕೊಡ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ರಿಯಲಿ ಗ್ರೇಟ್. ಭೌತಿಕವಾಗಿಯೂ ಉನ್ನತಿ ಆಗುತ್ತೆ, ಆಧ್ಯಾತ್ಮಿಕವಾಗಿಯೂ ಉನ್ನತಿ ಆಗುತ್ತೆ. ಈ ಥರ ಎರಡೂ ದೃಷ್ಟಿಯಿಂದಲೂ ನಮಗೆ ಅನುಕೂಲ ಆಗ್ತಕ್ಕಂಥ ಸಂಪತ್ತನ್ನು ಕೊಡ್ತಕ್ಕಂಥವನು ಹಸಿ ನೀನಾಗಿದ್ದೀಯ. ಅದೇ ತಾನೆ ಬೇಡಿದರೆ ಯಾರನ್ನ ಬಿಡಬೇಕು? ಕೂಡಲ ಸಂಗನ ಬಿಡಬೇಕು. ಇದು ಚೆನ್ನಿದೆ. ಏನು ಬಂದಿರಿ ಹದುಳವಿದ್ದೀರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ, ಕುಳ್ಳಿರೆಂದರೆ ನೆಲ ಕುಳಿ ಹೋಹುದೆ, ಒಡನೆ ನುಡಿದರೆ ಶಿರ ಹೊಟ್ಟೆಯೊಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿರ್ದಡೆ, ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ. ವೇದ ಮಂತ್ರದ ಒಂದು ಭಾಗ ಹೇಳುತ್ತೆ, ಲಕ್ಷ್ಮೀರ್ ನಿಹಿತಾಧಿವಾಚಿ. ಅಂದರೆ ನಮ್ಮ ಮಾತು ಏನಿದೆ ಅದರಿಂದನೇ ಎಲ್ಲವೂ ಸಿದ್ಧಿಸುತ್ತೆ. ಇಲ್ಲಿ ಲಕ್ಷ್ಮಿ ಅಂತಂದ್ರೆ ಐಶ್ವರ್ಯ, ರೂಢಿ ಅಷ್ಟೇ ಅಲ್ಲ, ಸಕಲ ಐಶ್ವರ್ಯಗಳು ಕೂಡ ನಮಗೆ ಏನು ಸಿದ್ಧಿ ಆಗಬೇಕು ಅವೆಲ್ಲವೂ ಕೂಡ ಒಳ್ಳೆಯ ಮಾತಿನಿಂದ ಆಗುತ್ತೆ. ಅಂದರೆ ನಮ್ಮ ಸಿದ್ಧಿ, ನಮ್ಮ ಜಯ ಎಲ್ಲಿದೆ ಅಂತಂದರೆ ನಮ್ಮ ಮಾತಿನಲ್ಲಿದೆ. ಅಷ್ಟೇ ಅಲ್ಲ, ಜಿಹ್ವಾಮೇ ಮಧುಮತ್ತಮ ಅಂತಕ್ಕಂಥ ಮಾತು ಇದೆ. ಜಿಹ್ವ, ನನ್ನ ನಾಲಿಗೆಯು ಮಧುಮತ್ತಮ ಅಂದರೆ ಅತ್ಯಂತ ಸಿಹಿಯಾಗಿರಲಿ ಅಂತ.
ನಾಲಿಗೆ ಅತ್ಯಂತ ಸಿಹಿಯಾಗಿರಿಂದ ಸಿಹಿ ತಿನ್ಬೇಕು ಅಂತ ಅರ್ಥ ಅಲ್ಲ, ಆಡುವ ಮಾತು ಮಾತು ಸಿಹಿಯಾಗಿರಲಿ. ಈ ತರಹದ ವೇದಗಳ ಆಧಾರದ ಮೇಲೆ ಒಂದು ಸುಭಾಷಿತ ಇದೆ, ಅದು ಈ ಮಾತಿಗೆ ಕರೆಕ್ಟಾಗಿ ಹೊಂದುತ್ತೆ. ಅದು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಅಯ್ಯ, ಒಳ್ಳೆ ಮಾತಾಡು, ಎಲ್ರಿಗೂ ಸಂತೋಷ ಆಗುತ್ತೆ. ಪ್ರಿಯವಾದಂಥ ಮಾತಾಡು, ಎಲ್ರಿಗೂ ಸಂತೋಷ ಆಗುತ್ತೆ. ಒಂದ್ನಾಲ್ಕು ಒಳ್ಳೆ ಮಾತಾಡೋದಕ್ಕೆ ಏನಯ್ಯ ದರಿದ್ರ ನಿಮಗೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಲ್ಲ, ಅದೇ ಹೇಳೋದು. ಕೂತ್ಕೋ ಅಂತಂದ್ರೆ ಏನ್ ನಿನ್ನ ನಾಲಿಗೆ ಇದಾಗ್ಬಿಡ್ತೀಯ, ಚೆನ್ನಾಗಿದೆಯಾ ಅಂತಾರೆ ಏನ್ ಕೊಳ್ಳೆ ಹೋಗಿ. ಅಂದ್ರೆ ಆ ಒಂದು ಪ್ರೀತಿಯಿಂದ, ಆ ಒಂದು ಮಾನವೀಯ ಪ್ರೇಮದಿಂದ ಬೇರೆ ಜೊತೆ ವ್ಯವಹಾರ ಮಾಡೋದ್ರಿಂದ ಅವ್ರಿಗೂ ಹಿತ, ನಮಗೂ ಹಿತ, ನಷ್ಟವಾಗೋದು ಏನೂ ಇಲ್ಲ, ಲಾಭವೇ ಲಾಭ. ಅಂತಹ ಮಾತು ನಮಗೆ ಬಹಳ ಮುಖ್ಯವಾಗಿದೆ. ಜಿಹ್ವಾಮೇ ಮಧುಮೋತ್ತಮ. ಇನ್ನೊಂದು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವನರಿವರೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವರೆ ಶರಣರ ಸಂಘವೇ ಮೊದಲು. ಅಂದ್ರೆ ಮೂಲ ವಸ್ತು ಯಾವುದು? ಮಡಿಕೆಗೆ ಮಣ್ಣು, ಆಭರಣಗಳಿಗೆ ಹೊನ್ನು ಮೂಲ ವಸ್ತು, ಚಿನ್ನ ಮೂಲ ವಸ್ತು. ಹಾಗೇನೇನೆ ಶಿವಪಥ ಅಂದರೆ ರೂಢಿಯಲ್ಲಿ ಶಿವ ಅಂತಂದರೆ ಆ ಕೈಲಾಸದ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ಆದರೆ ವೇದಗಳ ಹಿನ್ನೆಲೆಯಲ್ಲಿ ಶಿವ ಅಂದರೆ ಮಂಗಳಕರ ಅಂತ. ಮಂಗಳಕರವಾಗಿರ್ತಕ್ಕಂಥ ಮಾರ್ಗ ನಮಗೆ ಬೇಕು ಅಂತಂದರೆ ಗುರುಪಥ, ಯಾರು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ತೋರಿಸ್ತಕ್ಕಂಥ ಮಾರ್ಗದರ್ಶನ ನಮಗೆ ಮುಖ್ಯ. ಹಾಗೇನೇನೆ ಭಗವಂತನ ಸಾಕ್ಷಾತ್ಕಾರಕ್ಕೆ ನಮಗೆ ಬೇಕಾದ್ದು ಸಜ್ಜನರ ಸಂಘ, ಶರಣರ ಸಂಘವೇ ಮೊದಲು. ಜಾನತಾಂ ಸಂಗಮೇ ಮಹಿ, ವೇದಗಳು ಹೇಳ್ತಕ್ಕಂಥ ಮಾತು. ಅಂದರೆ ತಿಳಿದವರು ಯಾರಿದ್ದಾರೆ, ಜ್ಞಾನಿಗಳು ಯಾರಿದ್ದಾರೆ, ಸಜ್ಜನರು ಯಾರಿದ್ದಾರೆ, ಶರಣರು ಅಂತ ವೈಖರಿಕರಿ ಯಾರಿದ್ದಾರೆ, ಇವರ ಸಂಘವು ನಮಗೆ ಇರಲಿ. ಏಕೆಂದರೆ ಅದೇ ಮೂಲ ವಸ್ತು ನಮ್ಮ ಅಭಿವೃದ್ಧಿಗೆ, ನಮ್ಮ ಪ್ರಗತಿಗೆ. ಹಾಗಾಗಿ ಅವರ ಒಂದು ಸಂಘ, ಸಜ್ಜನರ ಸಂಘ ನಮಗೆ ಇರಲಿ, ವೇದ ಹೇಳ್ತಕ್ಕಂಥ ಮಾತು. ಅದನ್ನು ಇವರು ಇನ್ನೊಂದಷ್ಟು ಉದಾಹರಣೆಗಳ ಸಮೇತ ಪುಷ್ಟಿ ಕೊಟ್ಟು ಹೇಳಿರ್ತಕ್ಕಂಥ ಮಾತಿದೆ. ಸಜ್ಜನರ ಸಂಘದಲ್ಲಿ ಇರಿಸೆನ್ನ ರಂಗಾನು, ಎಲ್ಲ ಮಾತುಗಳು ಹಾಗೇನೆ. ಒಂದು ಸತ್ಯವಾದಂಥ ವಿಚಾರ ಏನಿದೆ ಅದು ಯಾರಿಗೇ ಆದರೂ ಕೂಡ ಸತ್ಯತೆ ಕಾಣುತ್ತೆ. ಯಾಕೆ? ಅದು ವಸ್ತುನಿಷ್ಠ, ವ್ಯಕ್ತಿನಿಷ್ಠ ಅಲ್ಲ. ವ್ಯಕ್ತಿನಿಷ್ಠ ಆದರೆ ಮತ್ತೆ ಒಬ್ಬೊಬ್ರು ಒಂದೊಂಥರ ಕಾಣುತ್ತೆ. ಆದರೆ ಇವೆಲ್ಲ ಸತ್ಯವಾದ ವಿಚಾರ ಆದ್ದರಿಂದ, ವಸ್ತುನಿಷ್ಠವಾದ್ದರಿಂದ ಎಲ್ಲರಿಗೂ ಒಂದೇ, ಮತ್ತೆ ಎಲ್ಲ ಕಾಲಕ್ಕೂ ಒಂದೇ. ರೈಟ್. ಆಮೇಲೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ, ಸಂಸಾರ ಸಂಗವ ಬಿಡು ನೋಡೆನ್ನ ಮನವು, ಈ ನಾಯಿ ತನವ ಮಾಣಿಸು ಕೂಡಲ ಸಂಗಮ ದೇವ ನಿನ್ನ ಧರ್ಮ. ನಾಯಿ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೇ ನಾವು ಒಂದ್ಸಲ ನೋಡಿದ್ವಿ, ಅರಿಷಡ್ ವರ್ಗದ ಬಗ್ಗೆ ಹೇಳುವಾಗ ನಾಯಿ ನಮ್ಮೊಳಗೆ ಝೂ ಇದೆ. ಹೌದು ಹೌದು ಹೌದು, ನಮ್ಮಲ್ಲಿ ನಾಯಿ ಬುದ್ಧಿನೂ ಇದೆ ಅಂತ ವೇದ ಮಂತ್ರ ಏನು ಹೇಳ್ತು ಗೊತ್ತಾ? ಇದೇ ಪದ ಬಳಸುತ್ತೆ, ಶುನ ಅಂತ. ಶುನ ಅಂತಂದ್ರೆ ಶ್ವಾನ, ನಾಯಿ. ಬರೀ ಅಷ್ಟು ಹೇಳಲ್ಲ, ದುಚ್ಚೂನ ಅಂತ ಹೇಳುತ್ತೆ. ಅಂದರೆ ಒಂದು ಕೆಟ್ಟ ನಾಯಿ ಇದ್ದು ಹೋಗ್ಬಿಡಿದೆ ಅಂತ. ಮೇಲ್ನೋಟಕ್ಕೆ ನಮಗೆ ನಾಯಿ ಒಂದು ಪ್ರಾಣಿ ಅನ್ನೋ ಥರ ಅನ್ಸುತ್ತೆ. ಆದರೆ ವೇದದ ಹಿನ್ನೆಲೆಯಲ್ಲಿ ನೋಡಿದಾಗ, ಅಥವಾ ಇವ್ರು ಹೇಳ್ತಿರೋದು ಅಷ್ಟೇನೆ, ನಾಯಿ ಅಂತಂದ್ರೆ ನಾಯಿಯ ತರಹ ಇರತಕ್ಕಂಥದ್ದು ಅಂತಲೇ ಹೊರತು ಈ ಡೊಂಕು ಬಾಲದ ನಾಯಿನೇ ಆಗಬೇಕು ಅಂತಿಲ್ಲ. ಈ ಶ್ವಾನ ಅನ್ನುವಂಥ ಶಬ್ದಕ್ಕೆ ಒಂದು ಧಾತು ಇದೆ, ಟುವೋಶ್ವಿ ಗತಿವೃದ್ಧವು ಅಂತ. ಅಂದರೆ ಯಾವುದು ಬಹಳ ವೇಗಶಾಲಿಯೋ ಮತ್ತು ಬಹಳ ಬೇಗ ಆಕ್ರಮಿಸಿಕೊಂಡು ಬಿಡುತ್ತದೋ ಅದಕ್ಕೆ ಶ್ವಾನ ಅಂತ ಹೆಸರು. ಈ ನಾಯಿನೂ ಹಾಗೇನೇನೆ, ಬಹಳ ಚುರುಕು, ಚಕ್ 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 ಅಂತ ಹೋಗ್ಬಿಡುತ್ತೆ, ಗಬಕ್ ಅಂತ ಹೇಳಿಬಿಡುತ್ತೆ. ಹಾಗಾಗಿ ಇದಕ್ಕೂ ಶ್ವಾನ ಅಂತ ಬಂದಿದೆ. ಆದರೆ ನಾಯಿ ಮಾತ್ರ ಆಗಬೇಕಾದಿಲ್ಲ, ಯಾವ್ಯಾವುದು ವೇಗವಾಗಿ ನಡೆಯುತ್ತದೋ ಮತ್ತು ಯಾವ್ಯಾವುದು ಗಬಕ್ಕಂತ ನಮ್ಮನ್ನು ಹಿಡಿಯುತ್ತದೋ ಅದೆಲ್ಲವೂ ಶ್ವಾನವೇ. ಅಂದರೆ ದುಷ್ಟ ಚಿಂತನೆ, ದುಷ್ಟ ಪ್ರವೃತ್ತಿಗಳು, ದುಷ್ಟ ಆಲೋಚನೆಗಳಿದೆ, ಅವೆಲ್ಲ ಕೂಡ ಶ್ವಾನ ಅಷ್ಟೆಲ್ಲ, ದುಚ್ಚುನ, ಕೆಟ್ಟ ನಾಯಿ. ಅದಕ್ಕೇನು ಹೇಳುತ್ತೆ ಗೊತ್ತಾ ವೇದ? ಆರೇ ಬಾಧಸ್ವ ದುಚ್ಚುನ ಅಂತ ಒಂದು ಹೇಳುತ್ತೆ. ಅಂದರೆ ಈ ತರಹದ ಯಾವ ಕೆಟ್ಟ ನಾಯಿ ಇದೆ ಇದನ್ನ ಆರೇ ಬಾಧಸ್ವ, ದೂರದಲ್ಲೇ ತಡೆದು ಬಿಡುವ, ಹತ್ತಿರ ಬರೋದಕ್ಕೆ ಬಿಡಬೇಡ ಅಂತ. ಹತ್ತಿರ ಒಂದರ ಸಾಹಸ ಕಷ್ಟ, ನಮಗೆ ತೊಂದರೆ ಆಗುತ್ತೆ. ಇವ್ರು ಹೇಳಿರೋದೇನು? ಆ ದುಚ್ಚುನ ನಾಯಿಯಂತೆ ನನ್ನ ಮನಸ್ಸೇನಿದೆ
ಆ ರೀತಿ ಆಗೋದು ಬೇಡ, ಅದರಿಂದ ರಕ್ಷಿಸಪ್ಪ ಕೂಡಲ ಸಂಗಮ ದೇವ. ಆರೇ ಬಾಧಸ್ಸು ದುಚ್ಚುನಾಮನ್ ಅಂತ ವೇದ ಮಂತ್ರದ ಭಾವಕ್ಕೂ ಇವ್ರು ಹೇಳ್ತಾ ಇರತಕ್ಕದಕ್ಕೂ ಏನು ವ್ಯತ್ಯಾಸ ಇದೆ? ವಿಮರ್ಶೆ ಮಾಡ್ಬೇಕು. ಇವೆಲ್ಲ ನಾವು ಯಾರೋ ಏನೋ ಹೇಳಿರು ಅಂತ ಮೇಲ್ನೋಟಕ್ಕೆ ನೋಡಿ ವ್ಯವಹಾರ ಮಾಡ್ತಕ್ಕಂಥದ್ದಲ್ಲ. ಸ್ವಲ್ಪ ಆಳವಾಗಿ ನಾವು ಆಲೋಚನೆ ಮಾಡಿ ವಿಮರ್ಶೆ ಮಾಡಿದಾಗ ಏನಾಗುತ್ತೆ, ಸತ್ಯಾಸತ್ಯ ಗೊತ್ತಾಗುತ್ತೆ. ಆಮೇಲೆ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ. ಇವತ್ತು ಇದು ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಜಾಗೃತಿ ಬಂತು ಅಂತಾದರೆ ಅದ್ಭುತವಾದಂಥ ಪರಿವರ್ತನೆ ಆಗುತ್ತೆ. ಸಮಾಜದಲ್ಲಿ ಸಂಘರ್ಷಗಳಿರೋದಿಲ್ಲ. ದೇಶಗಳ ನಡುವೆ ಇವತ್ತು ಏನು ಯುದ್ಧಕ್ಕೋಸ್ಕರ ಸನ್ನದ್ಧರಾಗಿ ನಿಂತಿದ್ದಾರೆ ಆ ಥರದ್ದು ಯಾವುದೂ ಇರೋದಿಲ್ಲ. ಎಲ್ಲ ನಮ್ಮವರೇ, ಇವನು ನಮ್ಮವನೇ ಇವನು ನಮ್ಮವನೇ, ಇವನು ಯಾರು ಅವನು ಯಾರು ಅಂತಕ್ಕಂಥ ಭೇದ ಭಾವ ಬೇಡ. ಅದ್ಭುತವಾದಂತಹ ಇವತ್ತು ವಿಶ್ವಭ್ರಾತೃತ್ವ ವಿಶ್ವ ಮೈತ್ರಿ ಅಂತ ನಾವೇನು ಮಾತಾಡ್ತೀವಿ, ಅದರ ವಿಚಾರ ಏನಿದೆ ಇಲ್ಲಿ ವೇದ ಹೇಳ್ತಕ್ಕಂಥದ್ದು ಅದನ್ನೇ ಇದೆ. ಏನಂತಂದರೆ ಧೃತೇ ದೃಂಘಮ ಮಿತ್ರಸ್ಯ ಮಾ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷಂತ, ಮಿತ್ರಸ್ಯಾಹಂ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷೆ ಮಿತ್ರಸ್ಯ ಚಕ್ಷುಷ ಸಮೀಕ್ಷಾಮಹೇ. ಹೇ ಭಗವಂತ, ನಮಗೆ ಒಂದು ಅದ್ಭುತವಾದಂತಹ ಮನಸ್ಥಿತಿಯನ್ನು ಕೊಡು. ಸಕಲ ಜೀವರಾಶಿಗಳು ನನ್ನ ಬಗ್ಗೆ ಮೈತ್ರಿ ಭಾವನೆಯಿಂದ ವ್ಯವಹರಿಸಲಿ, ನಾನೂ ಸಕಲ ಜೀವರಾಶಿಗಳ ವಿಚಾರದಲ್ಲಿ ಮೈತ್ರಿ ಭಾವನೆಯಿಂದ ನಡೆಯುತ್ತೇನೆ. ನಾವೆಲ್ಲರೂ ಪರಸ್ಪರರನ್ನು ಮೈತ್ರಿ ಭಾವದಿಂದಲೇ ನೋಡೋಣ. ಇವ್ರು ಬೇರೆಯವರು ಅವ್ರು ಬೇರೆಯವರು ಇದೆಲ್ಲಿ ಬರುತ್ತೆ? ಇಲ್ಲಿ ಸಂಘರ್ಷ ಇಲ್ಲವೇ ಇಲ್ಲ. ಎಲ್ಲರೂ ನಮ್ಮವರೇ ಅನ್ನೋಂಥ ಭಾವನೆ ಬಂತು, ಸಂಘರ್ಷ ಇಲ್ಲ. ಈ ಮಾತನ್ನ ವೇದ ನಮ್ಗೆ ಹೇಳ್ಕೊಡ್ತಾರೆ. ಅದೇ ಆದರ್ಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇವ ನಮ್ಮವ ಇವ ನಮ್ಮವ, ಆ ಮೈತ್ರಿ ಭಾವನೆ ಜೊತೆಗೆ ವೇದ ಇನ್ನೊಂದು ಆದರ್ಶವನ್ನ ನಮಗೆ ಕೊಡುತ್ತೆ. ಪ್ರತಿಗೃಹೀತ ಮಾನವಂ ಸುಮೇಧಸಃ. ಮೇಧಾಶಕ್ತಿ ಅಂದರೆ ಬುದ್ಧಿಶಕ್ತಿ. ನಿಮ್ಮ ಬುದ್ಧಿಶಕ್ತಿನ ಬಳಸಿಕೊಂಡು ಹೇ ಮಾನವರೇ, ಪ್ರತಿಗೃಹಿಣೀತ ಅಂದರೆ ನಿಮ್ಮವರನ್ನಾಗಿ ಮಾಡಿಕೊಳ್ಳಿ, ಹಿಡ್ಕೊಳ್ಳಿ. ಯಾರಂದರೆ ಮಾನವಂ, ಸಕಲ ಜೀವರಾಶಿಗಳನ್ನು, ಸಕಲ ಮಾನವರನ್ನೂ ಕೂಡ ನಿಮ್ಮವರನ್ನಾಗಿ ಮಾಡಿಕೊಳ್ಳಿ. ಅವೆಲ್ಲ ನಮ್ಮವನೇ, ಇವನಾರವ ಪ್ರಶ್ನೆ ಇಲ್ಲವೇ ಇಲ್ಲ. ಇದೇ ಆದರ್ಶವನ್ನು ಇವರು ಸರಳವಾಗಿ ಕನ್ನಡದಲ್ಲಿ ಹೇಳಿದ್ದಾರೆ. ಪ್ರತಿಗೃಹೀತ ಮಾನವಂ ಸುಮೇಧಸಃ ಮಿತ್ರಸ್ಯ ಚಕ್ಷುಷ ಸಮೀಕ್ಷಾಮಹೇ. ಎಲ್ಲವೂ ಕೂಡ ಈ ಒಂದು ಮಾತಿನಲ್ಲಿ ನಮಗೆ ಕಾಣುತ್ತೆ. ಅಂದರೆ ನಾ ಹೇಳಕ್ಕೆ ಹೊಟ್ಟಿದ್ದ ಇಷ್ಟೇನೆ, ವೇದ ಮಂತ್ರಗಳು ಯಾವ ಆಶಯವನ್ನು ವ್ಯಕ್ತಪಡಿಸ್ತಾ ಇದೆಯೋ ವಚನದಲ್ಲಿ ಅದೇ ಆಶಯ. ವೇದ ಮಂತ್ರಗಳಲ್ಲಿ ಯಾವ ಮಾನವೀಯ ಕಳಕಳಿ ಇದೆಯೋ, ಯಾವ ವಿಶ್ವಭ್ರಾತೃತ್ವದ ವಿಚಾರ ಇದೆಯೋ, ಯಾವ ಸಕಲ ಜೀವರಾಶಿಗಳ ಜೊತೆ ಮೈತ್ರಿ ಭಾವನೆಯ ವಿಚಾರ ಇದೆಯೋ ಅದೇ ನಮ್ಮಲ್ಲಿ ಪ್ರತಿಬಿಂಬ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಸವಣ್ಣವರಾಗಲಿ ಅಥವಾ ಶರಣರಾಗಲಿ ವೇದಗಳ ವಿಚಾರಕ್ಕೆ ವಿರೋಧಿಗಳಲ್ಲ. ವಿರೋಧ ಮಾಡಿದವರು ವೇದಗಳ ಅಪಾರ್ಥ, ಅಪವ್ಯಾಖ್ಯೆ ಮತ್ತು ತಪ್ಪು ಆಚರಣೆ ಮಾಡಿದವರನ್ನೇ ಹೊರತು ಮೂಲ ವೇದಗಳನ್ನಲ್ಲ. ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಭಗವಂತ ನಮಗೆ ಕಣ್ಣು ಕಿವಿ ಇತ್ಯಾದಿ ಎಲ್ಲ ಹೇಳ್ಕೊಡ್ಲಿ. ಇದನ್ನು ಹೇಗೆ ಬಳಸಬೇಕು ಬಹಳ ಮುಖ್ಯ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲಸಕ್ಕೆ ಬಾರದನ್ನು ನೋಡೋದ್ರ ಬದಲು ಕಣ್ಣಿಲ್ಲದೆ ಇರೋದೇ ವಾಸಿ, ಉಪಯೋಗವಿಲ್ಲದೆ ಇರೋ ಮಾತನ್ನ ಕೇಳೋದ್ರ ಬದಲು ಕಿವುಡಾಗಿರೋದೇ ವಾಸಿ. ಅಂದ್ರೆ ಇವರ ಭಾವ ಏನಿದೆ, ಕಣ್ಣಿನಿಂದ ಉತ್ತಮವಾದದನ್ನು ನೋಡಬೇಕು, ಅವಾಗ ಕಣ್ಣಿದ್ದು ಸಾರ್ಥಕ. ಕಿವಿಯಿಂದ ಶ್ರೇಷ್ಠವಾದದನ್ನು ಕೇಳಬೇಕು, ಕಿವಿ ಇದ್ದದಕ್ಕೆ ಸಾರ್ಥಕ. ವೇದ ಮಂತ್ರ ಏನು ಹೇಳ್ತಾರೆ ಗೊತ್ತಾ? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟ್ವಾಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಡಿಟ್ಟೋ ಇದೇ ಭಾವ, ಒಂದು ಚೂರು ವ್ಯತ್ಯಾಸ ಇದೆ. ಭದ್ರಂ ಅಂತಂದ್ರೆ ಮಂಗಳಕರವಾದದ್ದು, ಶುಭಕರವಾದದ್ದು ಅಂತ. ಹೇ ಭಗವಂತ, ನಮಗೆ ಪ್ರೇರಣೆಯನ್ನು ಕೊಡು. ಯಾವ ರೀತಿ? ಭದ್ರಂ ಕರ್ಣೇಭಿಃ ಶೃಣುಯಾಮ, ನಮ್ಮ ಕಿವಿಯಿಂದ ಮಂಗಳಕರವಾದದ್ದನ್ನು, ಶುಭವಾದದ್ದನ್ನು ಕೇಳುವಂತೆ ನಮಗೆ ಪ್ರೇರಣೆ ಕೊಡು. ಕೇಳೋಣ. ಕೆಲಸಕ್ಕೆ ಬಾರದು ಕೇಳೋದೇನು ಬೇಡ, ಕೇಳೋದು ಸರಿಯಾದ ಕೇಳೋಣ, ಇದ್ದರೆ ಬೇಡಲೇ ಬೇಡ, ಅದೇ ಕಿವುಡನ ಮಾಡಯ್ಯ. ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಹ, ನಮ್ಮ ಕಣ್ಣುಗಳಿಂದ ಮಂಗಳಕರವಾದನ್ನು, ಶ್ರೇಷ್ಠವಾದದ್ದನ್ನು ನೋಡೋಣ.
ಅಂದರೆ ಈ ರೀತಿಯಾಗಿ ನಮ್ಮ ಅಂತರಂಗದಲ್ಲಿ ನಾವೊಂದು ಸಂಕಲ್ಪ ಮಾಡಿದಾಗ ಏನಾಗುತ್ತೆ, ಮಂಗಳಕರವಾದನ್ನು ನೋಡುವ, ಮಂಗಳಕರವಾದನ್ನು ಮಾಡುವ, ಮಂಗಳಕರವಾದನ್ನು ಕೇಳತಕ್ಕಂಥ ಒಂದು ಪ್ರೇರಣೆ ಒಳಗಿಂದ ಬರುತ್ತೆ. ಈ ಎಚ್ಚರಿಕೆ, ಈ ಜಾಗೃತಿಯೇ ನಮಗಿಲ್ಲ ಅಂತಂದರೆ ಏನೋ ನೋಡ್ತಾ, ಏನೋ ಕೇಳ್ತಾ, ಏನೋ ಜೀವನ ಆಯಿತು ಅಂತ ಅನ್ನಿಸ್ಬಿಡ್ತೇವೆ. ಆಧ್ಯಾತ್ಮಿಕ ಸಾಧನೆ ಏನು ಮಾಡೋದಕ್ಕೆ ಉತ್ತಮ ಅವಕಾಶ ಇದೆ ಮನುಷ್ಯ ಜನ್ಮ ಅಂತ ಕಳ್ಕೊಂಡ್ಬಿಡ್ತೇವೆ. ಸ್ಥಿರೀರಂಗೈ ಸ್ತುಷ್ಟ್ವಾಂ ಸಸ್ತನು ಬಿಹಿ ಯಶೇಮ ದೇವಹಿತಂ ಯದಾಯಿತು. ಆ ಭಗವಂತನಿಂದ ಯಾವ ಆಯಸ್ಸು ನಮಗೆ ಕೊಡಲ್ಪಟ್ಟಿದೆ, ಇದನ್ನು ನಾವು ಸ್ಥಿರವಾಗಿರ್ತಕ್ಕಂಥ ಅಂಗಾಂಗಗಳಿಂದ, ಸ್ಥಿರವಾಗಿರ್ತಕ್ಕಂಥ ಬುದ್ಧಿಗಳಿಂದ ಕೂಡಿ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳೋಣ. ಏನಮ್ಮ ಇದರ ಭಾವಕ್ಕೂ ಅದಕ್ಕೂ ಏನಮ್ಮ ವ್ಯತ್ಯಾಸ ಇದೆ? ಪದದಲ್ಲಿ ಅಕ್ಷರಗಳಲ್ಲಿ ಹೀಗೆ ಹೇಳೋದನ್ನು ಹಾಗೆ ಹೇಳಿದೆ. ಕಿವುಡನ ಮಾಡಯ್ಯ ಒಳ್ಳೆಯದನ್ನ ಕೇಳೋಣ, ಕುರುಡನ ಮಾಡಯ್ಯ ಒಳ್ಳೆಯದನ್ನ ನೋಡೋಣ. ಈ ರೀತಿ ಆ ಪದಗಳಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಹೊರತು ಒಂದು ಪಾಸಿಟಿವ್ ನೋಡಿರ್ತಕ್ಕಂಥದ್ದು, ಒಂದು ನೆಗೆಟಿವ್ ಆಗಿ, ನೆಗೆಟಿವ್ ಅಂತಲ್ಲ, ಒಂದು ವಿರುದ್ಧಾರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಏನಿದೆ. ಭಾವದ ವಿಚಾರಕ್ಕೆ ಬಂದರೆ ಎರಡೂ ಒಂದೇ. ಇನ್ನೊಂದು ಕೊನೆದೊಂದು ನೋಡ್ಕೊಳ್ಳೋಣ. ಇನ್ನೊಂದು ಯಾಕೆ ಕೊನೆದು ಹೇಳಿದೆ ಅಂತಂದ್ರೆ, ಈ ತರಹ ನಾವು ಮಾತಾಡ್ತಾ ಹೋದ್ರೆ ಇಡೀ ಶರಣ ಸಾಹಿತ್ಯ ಇದೆಯಲ್ಲ ಅದನ್ನೆಲ್ಲೋ ವಿಮರ್ಶೆ ಮಾಡ್ತಾ ಒಂದೊಂದಕ್ಕೂ ಒಂದೊಂದು ವೇದ ಮಂತ್ರ ಹೇಳ್ತಾ ವರ್ಷಾನ್ಗಟ್ಲೆ ಸಂಚಿಕೆಗಳನ್ನು ಮಾಡ್ತಾ ಹೋಗಬಹುದು ನಾವು. ಸಾಗರ ಅದು, ಸಾಗರದಿಂದ ಒಂಚೂರು ಈಗ ಬಸವಣ್ಣವ್ರದೆಲ್ಲ ನೋಡಿದ್ದಾಯ್ತಲ್ಲ. ಈಗ ಒಂದಿದೆ, ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಇದು ದೊಡ್ಡದು ಇದು ಚಿಕ್ಕದು ಅಂತ ಹೇಳಿಕ್ ಬರೋದಿಲ್ಲ. ಆನೆ ದೊಡ್ಡದಾಗೆ ಇರಬಹುದು, ಅಂಕುಶ ಇಷ್ಟೇ ಇರಬಹುದು, ಆದರೆ ಇಷ್ಟು ಅಂಕುಶ ದೊಡ್ಡ ಆನೆ ನಾಡಿಸೋದಂತೂ ನಿಜ. ಅಂದ್ರೆ ಅಲ್ಲಿ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಶಕ್ತಿ. ಅದು ಚಿಕ್ಕದಿರಬಹುದು, ಆದರೆ ಅದು ಶಕ್ತಿಶಾಲಿಯಾಗಿದ್ದರೆ ಎಂಥ ದೊಡ್ಡದು ಇದೆ ಅದಕ್ಕಿಂತ ಇದೇ ಹಿರಿದಾಗುತ್ತೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ಭಗವಂತನ ನೆನಪು ಇಲ್ಲದೆ ಇರೋದು ಒಂದು, ಅದನ್ನು ನೆನೆಯತಕ್ಕಂಥ ಮನ. ಆ ಮರೆವು ಮತ್ತು ಭಗವಂತನ ನೆನೆಯತಕ್ಕಂಥ ಮನಸ್ಸಿನಲ್ಲಿ ಯಾವುದು ಹೆಚ್ಚಿದು ಯಾವುದು ಕಮ್ಮಿ ಅಂತಂದರೆ ಮನಸ್ಸೇ ಹೆಚ್ಚಿದು ಅಂತ. ಅದಕ್ಕೆ ಒಂದು ವೇದ ಮಂತ್ರ ಬರುತ್ತೆ, ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ನಮ್ಮೊಂದಿಕೆನೇ ಇದೆ. ಅಲ್ಲಿ ಮುಖ್ಯ ಏನಂತಂದರೆ, ಹೇ ಭಗವಂತ ನೀನು ನಮ್ಮಿಂದ ಅತ್ಯಂತ ದೂರದಲ್ಲಿದ್ದೀಯಾ, ಹೇ ಭಗವಂತ ನೀನು ನಮಗೆ ಅತ್ಯಂತ ಹತ್ತಿರದಲ್ಲಿದ್ದೀಯಾ. ಇದೇನಿದು? ದೂರದಲ್ಲೂ ಇದೆಯಾ ಹತ್ತಿರದಲ್ಲೂ ಇದೆಯಾ, ಇದೇನಿದು? ಯಾಕೆ ವೇದ ಮಂತ್ರ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಿದೆ ಅಂತ ಅನ್ನಿಸಬಹುದು. ಆದರೆ ಆ ದೂರ ಅನ್ನೋದರ ವಿಶ್ಲೇಷಣೆ ನನಗಿದೆ ಇಲ್ಲಿ. ಏನು ಈ ದೂರ ಅಂತಕ್ಕಂಥದ್ದು ನಾವು ಮೂರು ರೀತಿಯಲ್ಲಿ ನೋಡಬಹುದು. ಮೊದಲನೇದೇನು, ಸ್ಥಳದ ದೃಷ್ಟಿಯಿಂದ ದೂರ. ನಾನು ಇಲ್ಲಿ ಕೂತಿದ್ದೇನೆ, ನೀನು ಅಲ್ಲಿ ಕೂತಿದ್ದೀಯಾ, ಸ್ಥಳದ ದೃಷ್ಟಿಯಿಂದ ನನಗೂ ನಿನಗೂ ದೂರ ಇದೆ. ಪ್ರೇಕ್ಷಕರು ಅಲ್ಲಿದ್ದಾರೆ, ನಮಗೂ ಅವರು ನಾ ದೂರ, ಸ್ಥಳದ ದೃಷ್ಟಿಯಿಂದ. ಇದು ಒಂದು ತರಹದ ದೂರ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ಇದೊಂದೇ ದೂರ. ಹೌದು. ಇನ್ನು ಎರಡು ತರಹದ ದೂರ ಇದೆ. ಅದ್ಯಾವುದು? ಎರಡನೇದು ಯಾವುದು ಅಂತಂದರೆ ಕಾಲದ ದೃಷ್ಟಿಯಿಂದ ದೂರ. ನನಗೂ ನಮ್ಮ ತಾತನಿಗೂ ದೂರ. ಯಾಕೆಂದ್ರೆ ಅವ್ರು ಇದ್ದಿದ್ದು ಈಗ ಒಂದು 80 ವರ್ಷದ ಕೆಳಗೆ, ನಾನಿರೋದು ಇವಾಗ, ನನಗೂ ಅವರು 80 ವರ್ಷದ ದೂರ ಇದೆ. ಹಾಗೇನೇ ನನಗೂ ಕೃಷ್ಣ 100 ವರ್ಷ, ನನಗೂ ರಾಮನಿಗೆ 1000 ವರ್ಷದ ದೂರ. ಅಂದರೆ ಕಾಲದ ದೃಷ್ಟಿಯಿಂದ ಒಬ್ಬರಿಗೂ ಇನ್ನೊಬ್ಬರಿಗೂ ಸಾಕಷ್ಟು ದೂರ ಇರತಕ್ಕಂಥದ್ದಿದೆ. ಆದರೆ ಭಗವಂತನ ವಿಚಾರಕ್ಕೆ ಈ ಎರಡೂ ದೂರನೂ ಹೊಂದಲ್ಲ. ಏಕೆಂತಂದರೆ ಭಗವಂತನು ಸರ್ವವ್ಯಾಪಿ ಆದ್ದರಿಂದ, ನಮ್ಮೊಳಗೂ ಇರೋದರಿಂದ ಭಗವಂತನಿಗೂ ನಮಗೂ ದೂರ ಅನ್ನೋ ಪ್ರಶ್ನೆ ಇಲ್ಲ. ಸ್ಥಳದ ದೃಷ್ಟಿಯಿಂದ ಅವನೆಲ್ಲೋ ಅಲ್ಲಿದ್ದಾನೆ, ನಾವಿಲ್ಲಿದ್ದೀವಿ ಅನ್ನೋ ಪ್ರಶ್ನೆ ಇಲ್ಲ. ಕಾಲದ ದೃಷ್ಟಿಯಿಂದ ದೂರ ಅಲ್ಲ. ಯಾಕೆಂತಂದ್ರೆ ಎಲ್ಲ ಕಾಲದಲ್ಲೂ ಭಗವಂತ ಇದೇ ಇದ್ದಾನೆ. ಆವತ್ತು ಹೇಗಿನೋ ಇವತ್ತು ಹಾಗೆ ಇದ್ದಾನೆ, ಅಷ್ಟೇ ಹೊಸದಾಗಿದ್ದಾನೆ. ಪ್ರಾಣವ ಪ್ರಣವ ನೋಡಾಗಿದೆ. ಹಾಗಾದ್ರೆ ಮೂರನೇದು ಯಾವುದು? ಇದು ಜ್ಞಾನದ ದೃಷ್ಟಿಯಿಂದ ದೂರ ಅಂತ. ಇಲ್ಲೇ ಹತ್ತಿರದಲ್ಲೇ ಇದೆಯಾ ನೀನು, ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಯಾರೋ ಇನ್ನೊಬ್ಬ ತಂಗಿ ಅಲ್ಲಿ ಎಲ್ಲೋ ಆಸ್ಟ್ರೇಲಿಯಾದಲ್ಲಿದ್ದಾಳೆ ಅಂತ ಹೇಳಿ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ನೀನ್ ಹತ್ರನ ಅವಳ ಹತ್ರನ? ಯಾರ ಹತ್ರ? ಮನಸ್ಸಿನಲ್ಲಿ ಆಸ್ಟ್ರೇಲಿಯಾ ಹತ್ರ ಆಗೋಗಿದೆ. ಹತ್ರ ಹೋಗಿ ನಿನ್ ಪಕ್ಕದಲ್ಲಿ ಇದ್ರು ನಂಗೆ ಲೆಕ್ಕ ಇಲ್ಲ. ಆದ್ರೆ ಯಾವಾಗ ಆ ಜ್ಞಾನ ಅಲ್ಲಿಂದ ಇಲ್ಲಿಗೆ ಬರುತ್ತೋ ಅವಾಗ ಹತ್ರ ಆಗುತ್ತೆ. ಭಗವಂತನ ವಿಚಾರವೂ ಹಾಗೆ. ನಮ್ಮ ಜ್ಞಾನ ಭಗವಂತನ ಕಡೆಗೆ ಹೋಯ್ತೋ ತದ್ವಂತಿಕೆ, ಭಗವಂತ ಹತ್ರ. ನಮ್ಮ ಜ್ಞಾನ ಭಗವಂತನ ಕಡೆಗೆ ಹೋಗ್ಲಿಲ್ವೋ ತದ್ದೂರೇ. ನೋಡಿ ಸ್ಪಷ್ಟ ಆಯ್ತು.
ಹಾಗೆ ಭಗವಂತನನ್ನು ನೆನೆವ ಮನ ಇದೆಯಲ್ಲ, ಅಂದರೆ ಭಗವಂತನ ಅತ್ಯಂತ ಸಮೀಪದಲ್ಲಿ ಗುರುತಿಸ್ತಕ್ಕಂಥ ಯಾವ ಜ್ಞಾನ ಇದೆ ಅದು ಕಿರಿದು ಅಂತ ಹೇಳ್ಬೋದೆ. ಮರೀತಕ್ಕಂತಹ ಮರಿವಿದೆಯಲ್ಲ ಅದು ಜಾಸ್ತಿನೇ ಇರಬಹುದು, ಎಷ್ಟೋ ದಿವಸ ಮರ್ತಿರಬಹುದು. ಆದರೆ ಕ್ಷಣಾರ್ಧದಲ್ಲಿ ನಮಗೆ ಆ ಜ್ಞಾನದಲ್ಲಿ ಭಗವಂತನ ನೆನಪು ಬಂತು ಅಂತಾದರೆ ಅಷ್ಟೂ ಮರವು ಒಂದೇ ಸಲಕ್ಕೆ ಹೊರಟೋಗುತ್ತೆ, ಇದು ಬಂದ್ಬಿಡುತ್ತೆ. ಅಂದರೆ ಆ ಮರವು ಅಂತಕ್ಕಂಥದ್ದು ಎಷ್ಟೇ ಅಗಾಧವಾಗಿದ್ರೂ ಕೂಡ, ಅದಿಲ್ಲಿ ಹೇಳ್ತಲ್ಲ ಕತ್ತಲೆ ಎಷ್ಟೇ ಅಗಾಧವಾಗಿದ್ರೂ ಕೂಡ ಸಣ್ಣ ಹಣತೆ ಇಟ್ಬಿಟ್ರೆ ಎಲ್ಲ ಕತ್ತೆ ಹೊರಟೋಗುತ್ತಲ್ಲ ಹಾಗೆ. ಹಾಗಾದ್ರೆ ಅಷ್ಟು ಕತ್ತಲೆ ಜ್ಯೋತಿ ಚಿಕ್ಕದು ಅಂತ ಹೇಳ್ಬೋದಂದ್ರೆ ಹೇಳಕ್ ಬರಲ್ಲ, ಇದೇ ಹೆಚ್ಚಾಗುತ್ತೆ. ಹಾಗೆ ಭಗವಂತನ ನೆನಪನ್ನ ಜ್ಞಾನದ ದೃಷ್ಟಿಯಲ್ಲಿ ಯಾವಾಗಲೂ ಹತ್ತಿರದಲ್ಲಿ ಇಟ್ಕೊಳ್ತಕ್ಕಂಥದ್ದೇನಿದೆ ಅದೇ ಹಿರಿದು ಮರೆಯೋದ್ರ ಮುಂದೆ ಏನು ಲೆಕ್ಕ ಇಲ್ಲ. ಅಲ್ಲಿಂದ ತಗೊಂಡು ಆ ರಸವನ್ನ ಹಿಂಡಿ ಇಲ್ಲಿ ಹಾಕಿ ವಚನ ಸಾಹಿತ್ಯ ರೂಪಿಸಿರೋ ತರ ಇದೆ. ರಾಮನಾಥ ಅದು ಯಾವುದೋ ಒಂದೆರಡು ಸಾಲ ಅದರಲ್ಲಿ ಅದು ವಚನ ಸಾಹಿತ್ಯ. ವಚನ ಅದರಲ್ಲಿ ಈ ಗಂಡು ಹೆಣ್ಣು ಅನ್ನೋದರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ. ಶರೀರದ ದೃಷ್ಟಿಯಿಂದ ನಾವು ಹೆಣ್ಣು, ಶರೀರದ ದೃಷ್ಟಿಯಿಂದ ಗಂಡು, ಹೀಗೆಲ್ಲ ಲೆಕ್ಕ ಹಾಕ್ತೀವಿ ನಾವು. ಆದರೆ ಈ ಶರೀರವನ್ನು ಆಶ್ರಯಿಸಿರ್ತಕ್ಕಂಥ ಯಾವ ಆತ್ಮ ಇದೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ. ಗಂಡು ಶರೀರದ್ರೆ ಗಂಡು ಅಂತ ವ್ಯವಹಾರ ಮಾಡ್ತೀವಿ, ಹೆಣ್ಣು ಶರೀರದ್ರೆ ಹೆಣ್ಣು ಅಂತ ವ್ಯವಹಾರ ಮಾಡ್ತೀವಿ. ಆದರೆ ಅದು ನಿಜವಾದ ಗಂಡು ಹೆಣ್ಣು ಎರಡೂ ಅಲ್ಲ, ಇದು ಇದರ ಭಾವ. ಇದು ಒಂದು ವೇದ ಮಂತ್ರದ ನೇರ ಭಾಷಾಂತರ. ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರ ಉತವಾ ಕುಮಾರಿ ಮಂತ್ರ ಈಗಾಗಲೇ ಬೇಕಾದ ಸಲ ಹೇಳಿದ್ದೇನೆ, ಅದೇ ಮಾತಿಲ್ಲಿ ಬರುತ್ತೆ. ಅಂದರೆ ಹೇ ಆತ್ಮ, ನೀನು ಗಂಡು ಹೌದು, ನೀನು ಹೆಣ್ಣು ಹೌದು, ಕುಮಾರನೂ ಹೌದು, ಕುಮಾರಿಯೂ ಹೌದು. ಹೇಗೆ ನಿನಗೆ ನಿನ್ನದೇ ಆದಂಥ ಲಿಂಗ ಇಲ್ಲವಲ್ಲ, ನೀನು ಯಾವ ಶರೀರದಲ್ಲಿ ಆಶ್ರಯ ಪಡಿತೋ ಅದರಂತೆ ನೀನು. ಈ ರಾಮನಾಥ ಹೇಳಿರುವಂಥದ್ದಕ್ಕೂ ಇದಕ್ಕೂ ಏನಮ್ಮ ವ್ಯತ್ಯಾಸ? ಒಂದೇ ರೀತಿಯಲ್ಲಿ ಸಾರಾಂಶ ಇಷ್ಟೇನೇನೆ. ಏನು? ವಚನ ಸಾಹಿತ್ಯದಲ್ಲಿ ವಿಶೇಷವಾಗಿ ಬಸವಣ್ಣವರ ಮಾತುಗಳಲ್ಲಿ ಇರತಕ್ಕಂತಹ ವಿಚಾರಗಳು ವೇದೋಕ್ತವಾದ ವಿಚಾರಗಳೇ ಆಗಿದೆ, ಮಾನವೀಯ ವಿಚಾರಗಳೇ ಆಗಿದೆ, ಮಾನವೀಯ ಕಳಕಳಿಯಿಂದ ಸಮಾಜದ ಸುಧಾರಣೆಗೋಸ್ಕರ ಹೇಳಿರ್ತಕ್ಕಂತಹ ವಿಚಾರಗಳೇ ಆಗಿದೆ. ಅವರು ಖಂಡಿತವಾಗಿ ವೇದ ವಿರೋಧಿ ಅಲ್ಲ. ಅವರು ವಿರೋಧಿಸಿದ್ದು ವೇದಗಳ ಅಪವ್ಯಾಖ್ಯೆ, ವೇದಗಳ ತಪ್ಪು ಆಚರಣೆಯನ್ನು ಅಷ್ಟೇ ಹೊರತು ಮೂಲ ವೈದಿಕ ಚಿಂತನೆ, ಬಸವಣ್ಣವರ ಚಿಂತನೆ ಎರಡೂ ಕೂಡ ಅಚ್ಚುಕಟ್ಟಾಗಿ ಒಂದಕ್ಕೊಂದು ಹೊಂದುತ್ತೆ. ಈ ವಿಚಾರ ಅರ್ಥ ಆದಾಗ ಏನಾಗುತ್ತೆ, ಇವತ್ತು ವೇದ ಅನುಸರಿಸ್ತಕ್ಕಂಥವರು ಅಥವಾ ವೇದ ವಿರೋಧಿಗಳು ಅಂತ ಹೇಳಿ ಏನು ವಿಭಾಗ ಮಾಡ್ಕೊಂಡು ಇವತ್ತಿನ ದಿವಸ ಅವ್ರ ಬಗ್ಗೆ ಇವ್ರ ಬಗ್ಗೆ ಪ್ರೀತಿ ಪ್ರೇಮ ಅಭಿಮಾನ ಇಲ್ಲದೆ ಏನು ಜೀವನ ನಡೆಸ್ತಾ ಇದ್ದೇವೆ, ಅದು ಕಳೆದು ಎಲ್ಲರೂ ಒಂದಾಗಿ ಆ ಒಂದು ವೇದದ ಛತ್ರಿಯೊಳಗೆ ಸೇರಿಕೊಂಡು ಮಾನವೀಯ ಜೀವನ ನಡೆಸಬಹುದು. ಅಷ್ಟೇ ಈ ಸಂಚಿಕೆಯ ಮುಖ್ಯವಾದ ಉದ್ದೇಶ. ಚೆಲ್ಲೋಣ ಹೊಸ ಬೆಳಚಂದ